ಶಿವಾಯ. ಪದ್ಯಾಣದ ಶ್ರೀ ಮಹಾಲಿಂಗೇಶ್ವರನ ಪದತಳಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ, ಇಲ್ಲಿ ನೆರೆದಿರುವ ಆವಾಗ ಮಾತನಾಡುವಾಗಲೇ ಹೇಳಿದರು, ವಿದ್ವತ್ಪೂರ್ಣ ಸಭೆಯಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ದೇವೆ ಅಂತ ಹೇಳಿ. ಗುಣಾತ್ಮಕವಾಗಿ ಸೇರಿರುವಂತಹ ಈ ಸಭೆಯಲ್ಲಿ ವೇದಮೂರ್ತಿ ಶ್ರೀ ಕಶಕೋಡಿ ಸೂರ್ಯನಾರಾಯಣ ಭಟ್ರು ಮಾತಾಡಿದ ಮೇಲೆ ಧಾರ್ಮಿಕ ಸಭೆಯಲ್ಲಿ ನನಗೆ ಕೂತಲ್ಲೇ ಅವರ ಕೈಯಲ್ಲೇ ಒಂದು ಪೂಜೆ ಮಾಡಿಸಿದ ಹಾಗೆ ಖಂಡಿತ. ನನಗೆ ಪೂಜೆ ಮಾಡುವಾಗ ಒಂದು ಕ್ರಮ ಇದೆ. ಹೇಗೆ ಅಂತ ಹೇಳಿದರೆ, ನಮ್ಮ ಪರವಾಗಿ ಅವರೆಲ್ಲ ಹೇಳ್ತಾರೆ, ನಾವು ಮಮ್ಮ ಅಂಥೇಳಿ ಹೇಳಿದರೆ ಆಯಿತು. ಆ ದೃಷ್ಟಿಯಲ್ಲಿ ನನ್ನದು ಮಮ. ಆದರೂ ಒಂದು ವಿಷಯದ ಬಗ್ಗೆ ನಾನು ಅವರು ಹೇಳಿದ ಮಮಗೆ ನಾನು ಸೇರಿಸಲಿಕ್ಕೆ ಆಗೋದಿಲ್ಲ. ಉಚಿತದ ಬಗ್ಗೆ ಅವರು ಬಹಳ ಖಂಡಿತವಾಗಿ ಹೇಳಿದರು. ನಾನೇನಾದರೂ ಅದನ್ನು ಹೇಳಿದರೆ ನನಗೆಲ್ಲಿಯಾದರೂ ಓಟು ಹೋಗುವ ಭಯ ಉಂಟು. ರಾಜಕೀಯದ ವ್ಯಕ್ತಿಗಳಿಗೆ ಈ ನಿಮ್ಮಷ್ಟು ನೀವು ಹೇಳಿದ ವಿಷಯ ಸತ್ಯ ಆದರೂ ನಿಷ್ಠುರವಾಗಿ ಹೇಳುವಂಥದ್ದು ಕಷ್ಟ ಅಂಥೇಳಿ ಮಾತ್ರ. ಮತ್ತು ಈ ಸಹಕಾರಿಗಳು ಸೇರಿದ ಈ ಸಭೆಯಲ್ಲಿ ನನ್ನದು ಅಷ್ಟರ ಮಟ್ಟಿಗೆ ಸಹಕಾರ ಉಂಟು ಅಂತ ಹೇಳುವಂಥದ್ದನ್ನು ಹೇಳ್ತಾ, ನಾನು ಸಹ ಈಗ 60ರ ಗಡಿ ದಾಟಿದ್ದೇನೆ. ಹಾಗಾಗಿ ಜೀವನ ಅಂಥೇಳಿ ಹೇಳಿದಾಗ ನೆನಪಿಗೆ ಬರುವಂತಹ ತುಂಬ ಸಂಗತಿಗಳು, ಇದನ್ನು ಮೊದಲು ಮಾಡಿದರೆ ಒಳ್ಳೆಯದಿತ್ತು ಅಂಥೇಳಿ ಕಾಣುವಂತಹ ಕ್ಷಣಗಳು ಕೂಡ ಬರ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಸುಮ್ಮನೆ ಒಂದು ಓದುವಾಗ ಜೀವನದ ಬಗ್ಗೆ ಒಬ್ಬರು ಹೇಳಿದ ಕಥೆಯನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಡ್ಕೊಂಡು ಹೋಗ್ತಾ ಇರುವಾಗ ದಾರಿಯಲ್ಲಿ ಒಬ್ಬ ಯುವಕನಿಗೆ ಬಿದ್ದಂತಹ ಒಂದು ಪರ್ಸ್ ಸಿಕ್ಕಿತಂತೆ. ಆ ಪರ್ಸನ್ನು ಹೆಕ್ಕಿದವನು ನೋಡಿದರೆ ಒಳಗೆ 100ರ ನೋಟುಗಳಿದ್ದಾವೆ. ಆದರೂ ಸ್ವಲ್ಪ ಆದರ್ಶದ ಬಗ್ಗೆ ನಂಬಿಕೆ ಇರುವಂತಹ ವ್ಯಕ್ತಿ. ಹಾಗಾಗಿ ಪರ್ಸ್ ಯಾರದು ಅಂತ ಹೇಳಿ ನೋಡಲಿಕ್ಕೆ ಶುರು ಮಾಡಿದಂತೆ. ಅಷ್ಟೊತ್ತಿಗಾಗುವಾಗ ನನ್ನ ವಯಸ್ಸಿನ ಒಬ್ಬ ವ್ಯಕ್ತಿ ಹಿಂದುಗಡೆಯಿಂದ ಬಂದು, ಹಿರಿಯರು ಬಂದು, ಆ ಪರ್ಸು ನನ್ನದಪ್ಪ ಅಂಥೇಳಿ ಹೇಳಿದ್ರಂತೆ. ಆದರೆ ಈಗಿನ ಹುಡುಗರು ಕೂಡಲೇ ದೊಡ್ಡವರು ಹೇಳಿದ್ದಾರೆ ಅಂತ ಹೇಳುವಂಥದ್ದು ಒಪ್ಪುವುದಿಲ್ಲ, ಒಪ್ಪಬಾರದು ಅಂತ ಹೇಳುವಂಥದ್ದು ಈಗಿನ ವಿಜ್ಞಾನ ಯುಗ. ಅದನ್ನು ಪರಂಪರಿಸಿ ನೋಡಬೇಕು. ನಿಮ್ಮದೇ ಅಂತೇಳಿ ಹೇಳುವುದಕ್ಕೆ ಏನು ಅಂಥೇಳಿ ಕೇಳಿದ್ರಂತೆ. ನೀವು ನಾನು ಹೆಕ್ಕುವುದನ್ನು ನೋಡಿ ನೀವು ಬಂದು ಕೇಳ್ತಾ ಇರೋದೋ ಅಂಥೇಳಿ ಕೇಳಿದ್ರಂತೆ. ಹೇಳಿ ಸ್ವಲ್ಪ ಇದರ ಬಗ್ಗೆ, ಈ ಪರ್ಸಿನಲ್ಲಿ. ಅದರಲ್ಲಿ ಒಂದು ಈಶ್ವರನ ಫೋಟೋ ಇದೆಯಪ್ಪ ಅಂಥೇಳಿ ಹೇಳಿದ್ರು. ಫೋಟೋ ಇದು ಪರ್ಸು ತೆರೆದು ನೋಡಿದರೆ ಈಶ್ವರನ ಫೋಟೋ ಇದೆ. ಹೌದು ಅಂಥೇಳಿ ಖಂಡಿತು. ಆದರೂ ಈಶ್ವರನ ಫೋಟೋ ಎಲ್ಲದರಲ್ಲಿ ಇರ್ಬೋದು. ಪದ್ಯಾಣದಲ್ಲಿ ಅಂತೂ ಎಲ್ಲರ ಪರ್ಸಿನಲ್ಲಿಯೂ ಮಹಾಲಿಂಗೇಶ್ವರ ಇರಲಿಕ್ಕೆ ಸಾಕು. ಹಾಗಾಗಿ ಈಶ್ವರನ ಫೋಟೋ ಎಲ್ಲದರಲ್ಲಿಯೂ ಇರ್ತದೆ, ನಿಮ್ಮದೇ ಅಂತ ಹೇಳೋದಕ್ಕೆ ಏನು? ಆವಾಗ ನಿನ್ನ ಹತ್ರ ಒಂದು 2 ನಿಮಿಷ ಸಮಯ ಇದೆಯಾ? ಸಮಯ ಇದ್ದರೆ ನನ್ನ ಜೊತೆ ಬಂದು ಕೂತ್ಕೋ ಅಂತೇಳಿ ಹೇಳಿದ್ರಂತೆ. ನಾನು ನಿನಗೆ ಅದರ ವಿವರಣೆ ಕೊಡ್ತೇನೆ ಆ ಪರ್ಸಿದ್ದು ಅಂಥೇಳಿ. ಹತ್ತಿರ ಕರೆದು ಒಂದು ಕಟ್ಟೆಯಲ್ಲಿ ಕೂತ್ಕೊಳ್ಳಿಸಿದ್ರಂತೆ. ಈ ಪರ್ಸು ನನಗೆ ನನ್ನ ತಂದೆಯವರು ಕೊಟ್ಟದ್ದು. ತಂದೆಯವರು ಕೊಟ್ಟ ಪರ್ಸ್ ಅಂತ ಹೇಳುವ ಕಾರಣಕ್ಕೆ ನಾನು ಜೋಪಾನವಾಗಿಟ್ಟಿದ್ದೆ. ನನ್ನ ತಂದೆ ತಾಯಿ ನನ್ನನ್ನು ಬೆಳೆಸಿದಂತಹ ಕ್ರಮವನ್ನು ನೋಡಿ, ಅವರು ತೋರಿಸಿದಂತಹ ಪ್ರೀತಿಯನ್ನು ನೋಡಿ ನನಗೆ ಅವರೇ ದೇವರು ಅಂತ ಹೇಳಿ ಕಾಣಲಿಕ್ಕೆ ಶುರುವಾಯಿತು. ಹಾಗೆ ಈ ಈಶ್ವರನ ಫೋಟೋದ ಮೇಲೆ ನಾನು ನನ್ನ ತಂದೆ ತಾಯಿಯವರ ಫೋಟೋ ಇಟ್ಟುಕೊಂಡಿದ್ದೆ ಅಂತೇಳಿ ಹೇಳಿದರು. ಜೀವನದಲ್ಲಿ ಸಮಯ ಹಾಗೇ ನಿಲ್ಲುವುದಿಲ್ಲ. ನಾನು ಮುಂದೆ ಹೋದ ಹಾಗೆ ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜಿಗೆ ಸೇರಿದೆ. ಕಾಲೇಜಿನ ದಿನಗಳಲ್ಲಿ ಆ ವಯಸ್ಸಿನ ಕಾರಣಕ್ಕೆ
ಇವಳಿಲ್ಲದೆ ನನ್ನ ಬದುಕೇ ಇಲ್ಲ ಅಂತ ಹೇಳುವಂತಹ ಭಾವನೆ ಬರಲಿಕ್ಕೆ ಶುರುವಾಯಿತು. ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಪ್ರೇಮಾಂಕುರವಾಯಿತು. ಅವಳೇ ಬೇಕು ಅಂತ ಹೇಳಿ ನಾನು ನನ್ನ ಮನಸ್ಸಿನಲ್ಲಿ ನಿರ್ಣಯ ಮಾಡಿಕೊಂಡೆ. ಆದರೆ ನಾನು ಯಾರನ್ನು ನಿರ್ಣಯ ಮಾಡಿಕೊಂಡೋ ಅವಳೇ ನನಗೆ ಸಿಕ್ಕಿದ್ಲು. ನನ್ನ ಜೀವನವೇ ಅವಳು ಅಂತ ಹೇಳಿ ಕಾಣಲಿಕ್ಕೆ ಶುರುವಾಯಿತು. ನಾನು ಅವಳ ಫೋಟೋವನ್ನು ಪರ್ಸಲ್ಲಿ ಇಟ್ಟುಕೊಂಡೆ, ತಂದೆ ತಾಯಿಯವರ ಫೋಟೋದ ಮೇಲೆ. ಹಾಗೆ ಮುಂದೆ ಹೋದಾಗ ನಮ್ಮ ದಾಂಪತ್ಯ ಜೀವನದಲ್ಲಿ ಮಕ್ಕಳಾಯಿತು. ನನ್ನ ಮಕ್ಕಳನ್ನು ನೋಡುವಾಗ ನನ್ನ ಜೀವನ ಸಾರ್ಥಕ ಅಂತ ಹೇಳಿ ಕಂಡಿತು. ಹಾಗಾಗಿ ಮಕ್ಕಳೇ ನನ್ನ ಜೀವನ ಅಂತ ಹೇಳಿ ಕಾಣಲಿಕ್ಕೆ ಶುರುವಾಯಿತು. ಮಕ್ಕಳಿಗೋಸ್ಕರ ನನ್ನ ಬದುಕು ಅಂತ ಹೇಳುವಂತಹ ಭಾವನೆಯಲ್ಲಿ ಮಕ್ಕಳ ಫೋಟೋವನ್ನು ನನ್ನ ಹೆಂಡತಿಯ ಫೋಟೋದ ಮೇಲೆ ಇಟ್ಟೆ. ಸಮಯ ಹೋದ ಹಾಗೆ ಮಕ್ಕಳು ರೆಕ್ಕೆ ಬಲಿತು ಅವರವರ ಜೀವನದ ದಾರಿ ಹುಡುಕಿಕೊಂಡು ಹೋಗುವಾಗ, ಈಗಂತೂ ಬಹಳ ದೂರ ಹೋಗಬೇಕಾದಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಕಚಕೋಡಿಯವರು ಹೇಳಿದಾಗೆ ಅವರು ಬೆಂಗಳೂರು ಪುತ್ತೂರು ಹೇಳಿಲ್ಲ, ಜರ್ಮನಿ ಅಮೇರಿಕ ಅಂತೇಳಿಯೇ ಹೇಳಿದರು. ಅಷ್ಟು ದೂರ ಹೋಗ್ತಾರೆ, ಅಲ್ಲಿಂದ ಹಣ ಕಳಿಸ್ತಾರೆ ಅಂತ ಹೇಳುವಂತಹ ಕಾಲಘಟ್ಟದಲ್ಲಿದ್ದೇವೆ. ನಿಧಾನಕ್ಕೆ ನನಗೆ ಕಾಣಲಿಕ್ಕೆ ಶುರುವಾಯಿತು. ನನಗೆ ನಿಜವಾಗಿ ಜೀವನದಲ್ಲಿ ಒಟ್ಟಿಗೆ ಇರೋರು ಯಾರು ಅಂತ ಹೇಳಿ ಕೇಳಿದರೆ ನನ್ನ ಹೆಂಡತಿ ಮಾತ್ರ. ಈ ಮಕ್ಕಳು ಅವರವರ ದಾರಿ ಹಿಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆ ಮೇಲಿನ ಮಕ್ಕಳ ಫೋಟೋ ತೆಗೆದೆ ನಾನು. ಸ್ವಲ್ಪ ಸಮಯ ಹೋಗುವಾಗ ಕಾಲದ ಕರೆಗೆ ನಾನು ಯಾರು ನನ್ನ ಜೀವನ ನನ್ನ ಜೊತೆಗೇ ಇರ್ತಾಳೆ ಅಂಥೇಳಿ, ಇದು ಉಲ್ಟಾವೂ ಆಗ್ಬೋದು, ಯಾರನ್ನು ನಾನು ನಂಬಿಕೊಂಡಿದ್ನೋ ಅವಳು ಒಂದು ದಿವಸ ನನ್ನನ್ನು ಬಿಟ್ಟು ಹೋದಳು. ಅವಳನ್ನು ನೋಡ್ತಾ ಇರುವಾಗ ನನಗೆ ದುಃಖ ಹೆಚ್ಚು ಆಗ್ತಿತ್ತು ಆ ಫೋಟೋ ನೋಡುವಾಗ. ಅದಕ್ಕೋಸ್ಕರ ಅವಳ ಫೋಟೋವನ್ನು ತೆಗೆದೆ. ಮತ್ತೆ ಸ್ವಲ್ಪ ದೂರ ಹೋಗುವಾಗ ಜೀವನದಲ್ಲಿ ನಾನು ತಂದೆ ತಾಯಿಯವರ ಫೋಟೋವನ್ನು ನೋಡುವಾಗ, ನನ್ನ ಮಕ್ಕಳು ನನಗೆ ಮಾಡಿದ್ದನ್ನು ನೋಡುವಾಗ, ನಾನು ನನ್ನ ತಂದೆ ತಾಯಿಯನ್ನು ಸರಿಯಾಗಿ ನಡೆಸಿಕೊಂಡಿದ್ದೇನೋ ಇಲ್ವೋ ಒಂದು ರೀತಿಯ ಪಶ್ಚಾತ್ತಾಪದ ಭಾವ ಬರಲಿಕ್ಕೆ ಶುರುವಾಯಿತು. ನಾನು ನಿಧಾನಕ್ಕೆ ಆ ಪಶ್ಚಾತ್ತಾಪ ಭಾವದಿಂದ ಮುಕ್ತನಾಗುವುದಕ್ಕೆ ತಂದೆ ತಾಯಿಯವರ ಫೋಟೋವನ್ನು ತೆಗೆದಿಟ್ಟೆ. ಮತ್ತೆ ಈಶ್ವರನ ಫೋಟೋ ಮಾತ್ರ ಉಳಿಯಿತು. ಮೊದಲು ಈಶ್ವರನೇ ಇದ್ದ, ಕೊನೆಗೂ ಈಶ್ವರನೇ ನಮ್ಮ ಬಾಳಿನುದ್ದಕ್ಕೂ ಬರುವವನು. ಯಾರಿಗೆ ಎಷ್ಟು ಬೇಗ ಇದರ ಅರಿವಾಗ್ತದೋ ಅಷ್ಟು ಬೇಗ ಜೀವನದಲ್ಲಿ ಸರಿಯಾದಂತಹ ಒಂದು ಜ್ಞಾನ ಅಥವಾ ದಾರಿ ಅಂಥವರಿಗೆ ಸಿಗ್ತದೆ ಅಂತ ಹೇಳುವಂತಹ ಭಾವ ನನ್ನಲ್ಲಿ ಮೂಡಿದೆ ಅಂಥೇಳಿ ಹೇಳುವಾಗ ಆ ಹುಡುಗ, ಇದು ನಿಮ್ಮದೇ ಪರ್ಸು ಅಂತೇಳಿ ಹೇಳ್ತಾ, ನನ್ನ ಜೀವನಕ್ಕೆ ನಾನು ಪರ್ಸು ವಾಪಸ್ ಕೊಡ್ತಾ ಇರುವಂಥದ್ದಲ್ಲ, ನೀವು ನನಗೆ ತೋರಿಸಿದಂತಹ ಜೀವನದ ದಾರಿಗೋಸ್ಕರ ನಿಮಗೆ ಕೃತಜ್ಞತೆಯಿಂದ ಈ ಪರ್ಸನ್ನು ವಾಪಸ್ ಕೊಡ್ತಾ ಇದ್ದೇನೆ ಅಂತೇಳಿ ಹೇಳಿದ್ರಂತೆ. ನಮ್ಮೆಲ್ಲರ ಬದುಕು ಹೀಗೆಯೇ. ಬಹುಶಃ ಈ ದೃಷ್ಟಿಯಲ್ಲಿ ಆಯಾಯ ವಯಸ್ಸಿಗೆ ಸರಿಯಾಗಿ ಏನೇನೋ ಮಾಡಿಕೊಂಡು ಹೋಗ್ತೇವೆ ಯಾವುದೋ ಒಂದು ಭ್ರಮೆಯಲ್ಲಿ. ಬಹುಶಃ ಬ್ರಹ್ಮ ಕಲಶ ಅಂತೇಳಿ ಹೇಳುವಂಥದ್ದು ಒಂದರ್ಥದಲ್ಲಿ ದೇವರನ್ನು ಈ ರೀತಿಯಲ್ಲಿ ಸ್ಮರಿಸಿಕೊಳ್ಳುವುದಕ್ಕೆ, ಇಡೀ ಊರಿಗೆ ಊರು ಒಟ್ಟಾಗಿ ಒಂದಾಗಿ ಸೇರಿ ಆ ದೇವನ ಸೇವೆ ಮಾಡ್ತಾ ಮಾಡ್ತಾ ನಮ್ಮೊಳಗಿರುವಂತಹ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಜಗತ್ತಿನ ಜೀವನದ ಸತ್ಯ ಧರ್ಮವನ್ನು ತಿಳ್ಕೊಳ್ಳೋದಕ್ಕೂ ಒಂದು ಇದೊಂದು ಅವಕಾಶ ಅಂಥೇಳಿ ತಿಳ್ಕೊಳ್ತೇನೆ. ನಾನು ಉಜಿರೆಯ ಬ್ರಹ್ಮಕಲಶದ ಅಧ್ಯಕ್ಷನಾಗಿ ಆ ಜನಾರ್ದನನ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ಬಹುಶಃ ಅಲ್ಲಿ ನಾನು ಕಂಡದ್ದು ಇಡೀ ಊರಿಗೆ ಒಂದಾಗಿ ಅವರು ಬ್ರಹ್ಮಕಲಶವನ್ನು ಎಲ್ಲವನ್ನು ನೋಡಿದ್ದಾರೆ ಅಂತ ಹೇಳಿ ಇಲ್ಲ, ಎಲ್ಲ ಬಂದವರನ್ನು ಯಾವ ರೀತಿಯಲ್ಲಿ ಆತಿಥ್ಯ ಕೊಡಬೇಕು, ಯಾವ ರೀತಿಯಲ್ಲಿ ಉಪಚರಿಸಬೇಕು ಅಂತ ಹೇಳುವುದರಲ್ಲೇ ಇದ್ದಾರೆ ಹೊರತು ನಿಜವಾಗಿ ಅವರು ಬ್ರಹ್ಮಕಲಶ ನೋಡಲಿಲ್ಲ. ಆದರೆ ಊರಿಗೆ ಊರು ಒಂದಾದದ್ದು ಎಷ್ಟೋ ಮನಸ್ಸಿನ ದೂರಗಳೆಲ್ಲ ನೀಗಿ ನಾವೆಲ್ಲ ಒಂದು ಅಂತ ಹೇಳುವಂತಹ ಭಾವವನ್ನು ಆ ಸಾಮಾಜಿಕವಾಗಿ ಖಂಡಿತವಾಗಿಯೂ ಉಜಿರೆಯ ಬ್ರಹ್ಮಕಲಶದಲ್ಲಿ ನಾನು ಕಂಡಿದ್ದೇನೆ. ಹಾಗಾಗಿ ಬ್ರಹ್ಮಕಲಶ ಮಾಡುವುದರಿಂದ ಒಂದು ಅರ್ಥದಲ್ಲಿ ದೇವರಿಗೂ ನಾವು ಏನು ಅವರು
ಧಾರ್ಮಿಕವಾಗಿ ಹೇಳಿದರು, ಸಾಮಾಜಿಕವಾಗಿ ಊರಿಗೂ ಒಂದು ಅದು ಬ್ರಹ್ಮಕಲಶ ಅಂತ ಹೇಳುವಂತಹ ಭಾವನೆ ವೈಯಕ್ತಿಕವಾಗಿ ನಮಗೂ ಕೂಡ ನಮ್ಮ ಒಳಗಿನ ಈ ರೀತಿಯ ಸಂಗತಿಗಳನ್ನೆಲ್ಲ ಹೊರಗೆ ಹಾಕುವುದಕ್ಕೆ ಏನು ಅರಿಷಡ್ವೈರ್ಗಿಗಳು ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಹೇಳಿ ಆ ಭಾವನೆಯನ್ನು ಎಚ್ಚರಿಸುವುದಕ್ಕೆ ಈ ಕಾರ್ಯಕ್ರಮ ಖಂಡಿತವಾಗಿಯೂ ನಮಗೆಲ್ಲ ಪ್ರೇರಣೆ ನೀಡುತ್ತದೆ. ಮತ್ತು ಈ ಸಂಗತಿಯನ್ನು ಜಗತ್ತಿಗೆ ಹೇಳಬಲ್ಲಂತಹ ಯಾವುದಾದರೂ ಒಂದು ರಾಷ್ಟ್ರ ಇದ್ದರೆ, ದೇಹ ಮನಸ್ಸು ಬುದ್ಧಿಯಿಂದ ಮೇಲಕ್ಕೆ ಆತ್ಮನ ಬಗ್ಗೆ ಚಿಂತನೆ ಮಾಡಿಕೊಂಡು ಬದುಕಿನ ಪರಮಾತ್ಮನನ್ನು ಕಾಣುವಂತಹ ದೃಷ್ಟಿಯಲ್ಲಿ ಸರಿಯಾದ ದಾರಿಯನ್ನು ನಿಖರವಾಗಿ ಹೇಳಬಲ್ಲಂತಹ ಸಾಮರ್ಥ್ಯ ಇದ್ದರೆ ಅದು ಸನಾತನ ಪರಂಪರೆಗೆ, ಭಾರತಕ್ಕೆ ಅಂತೇಳಿ ಹೇಳ್ತಾ ಇದನ್ನೇ ನಾವು ಜಗತ್ತಿಗೆ ಕೊಡಬಲ್ಲಂತಹ ಕೊಡುಗೆ. ಆ ದೃಷ್ಟಿಯಲ್ಲಿ ಇವತ್ತು ಭಾರತ ತನ್ನತನವನ್ನು ಕಂಡುಕೊಂಡು ಮೇಲೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಬರೀ ನಮ್ಮ ಊರಿನದ್ದಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇವತ್ತು ನಮ್ಮತನವನ್ನು ಕಂಡುಕೊಂಡು ನಮ್ಮದು ಯಾವುದು, ಜಗತ್ತಿಗೆ ಕೊಡಬಲ್ಲಂತಹ ನಮ್ಮ ಆಧ್ಯಾತ್ಮಿಕ ಶಕ್ತಿ ಯಾವುದು ಅಂತ ಹೇಳುವಂಥದ್ದನ್ನು ಗುರುತಿಸುವ, ಕೊಡುವ ಜವಾಬ್ದಾರಿಯ ಕಾಲದಲ್ಲಿ ನಾವಿದ್ದೇವೆ. ಕಾಶ್ಮೀರದಲ್ಲಿ ರಾಮೋತ್ಸವ ಆಗ್ತದೆ ಅಂತ ಹೇಳಿ, ಆದರೆ ಮೊನ್ನೆಯ ರಾಮನವಮಿಗೆ ಎಂತಹ ಪರಿವರ್ತನೆಯ ಘಟ್ಟದಲ್ಲಿ ನಾವಿದ್ದೇವೆ. ನಾವು ಇಂತಹ ಪರಂಪರೆಯ ವಾರಿಸುದಾರರು. ಇದನ್ನು ಜಗತ್ತಿಗೆ ಕೊಟ್ಟು ಇವತ್ತೇನು ಅಶಾಂತಿಯ ವಾತಾವರಣ ಇದೆ ಜಗತ್ತಿನಲ್ಲಿ, ಅವರಿಗೆ ಶಾಂತಿಯ ಪಾಠವನ್ನು ಕೊಡಬಲ್ಲಂತಹ ಈ ಸತ್ಯವನ್ನು, ಅದಕ್ಕೆ ಭಾರತದ ಆತ್ಮ ಯಾವುದು ಅಂಥೇಳಿ ಕೇಳಿದರೆ ಅದನ್ನು ಆಧ್ಯಾತ್ಮ ಅಂಥೇಳಿ ಹೇಳ್ತಾರಂತೆ. ಯಾರು ಇದರಲ್ಲಿ ಹೆಚ್ಚು ಸಾಧನೆ ಮಾಡ್ತಾ ಹೋಗ್ತಾರೆ ಅವರು ಜೀವನದಲ್ಲಿಯೂ ಸಾರ್ಥಕ ಕಾಣ್ತಾರೆ ಮತ್ತು ಜಗತ್ತಿಗೂ ಒಳ್ಳೆಯದನ್ನು ಮಾಡ್ತಾರೆ. ಈ ದೃಷ್ಟಿಯಲ್ಲಿ ಇವತ್ತಿನ ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಇವರೆಲ್ಲ ಕರೆಯುವುದಲ್ಲದಿದ್ದರೆ ಅರುಣ್ ಶ್ಯಾಮ್ ಮತ್ತು ನಮ್ಮ ಶ್ಯಾಮ್ ಸುಂದರ್ ಅವರೆಲ್ಲ, ನನಗೀಗ ನಿಜವಾಗಿ ಸಂತೋಷ ಆಗಿದೆ. ಇಲ್ಲದಿದ್ದರೆ ಪದ್ಯಾಣದ ಈ ಮೂಲೆಗೆ ಒಂದು, ಆದರೆ ಇವತ್ತು ಬಂದದ್ರಿಂದಾಗಿ ಖಂಡಿತವಾಗಿಯೂ ಇಲ್ಲೊಂದು ಆಧ್ಯಾತ್ಮಿಕವಾದಂತಹ ಒಂದು ದೊಡ್ಡ ನೆಲೆ ಇಲ್ಲಿ ಇದೆ. ಬಂದವರಿಗೆ ಖಂಡಿತವಾಗಿ ಮನಸ್ಸಿಗೆ ಒಂದು ಶಕ್ತಿಯನ್ನು ಕೊಡಬಲ್ಲಂತಹ ಕೇಂದ್ರ ಇದು ಖಂಡಿತವಾಗಿ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ನನ್ನನ್ನು ಕರೆಸಿ ಪದ್ಯಾಣ ಅಂತ ಹೇಳಿದಾಗ, ಪದ್ಯಾಣದ ಹೆಸರು ಮಹಾಲಿಂಗೇಶ್ವರನ ಕಾರಣಕ್ಕೆ ಎಷ್ಟು ಪ್ರಖ್ಯಾತವೋ ಅದೇ ರೀತಿ ನಮ್ಮ ಊರಿನಲ್ಲಿ ಪದ್ಯಾಣವನ್ನು ನಮಗೆ ನೆನಪಿಸಿದವರು ಯಕ್ಷಗಾನದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರು. ಪದ್ಯಾಣ ಅಂತೇಳಿ ಹೇಳಿದಾಗ ಸಹಜವಾಗಿ ಯಕ್ಷಗಾನದ ನೆನಪು ಬರ್ತದೆ. ಯಕ್ಷಗಾನವೂ ಕೂಡ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಜೀವನ ಮೌಲ್ಯಗಳನ್ನು, ಸಾರವನ್ನು ಕಲಿಸುವಂತಹ ಒಂದು ಅತ್ಯಂತ ಪ್ರಬಲ ಸಾಧನ ಅಂಥೇಳಿ ಹೇಳ್ತಾ, ನನ್ನನ್ನು ಕರೆಸಿ ಕಾರ್ಯಕ್ರಮದಲ್ಲಿ, ನಾನು ಮಮ್ಮ ಅಂಥೇಳಿ ಹೇಳಿದರು, ನಾವು ರಾಜಕೀಯದವರು ನೋಡಿ ಮೈಕ್ ಕೊಟ್ಟರೆ ಸ್ವಲ್ಪ ಹೆಚ್ಚು ಮಾತಾಡ್ತೇವೆ. ನನಗಂತೂ ಯಾರೂ ಇಲ್ಲದಾಗ ಮಾತನಾಡಿ ಅಭ್ಯಾಸ ಇದೆ. ಹಾಗಾಗಿ ಇಷ್ಟು ಒಳ್ಳೆಯ ಸಭೆ ಸಿಗುವಾಗ ನಾನು, ಮತ್ತು ಈಗಿನ ಕಾಲಘಟ್ಟ ಹೇಗೆ ಅಂತ ಹೇಳಿದರೆ ಮಾತಾಡೋಕೆ ತುಂಬ ಜಾಗ್ರತೆ ಬೇಕು ಶಾಮಣ್ಣ. ಯಾಕೆಂತ ಹೇಳಿದರೆ ನಾವು ಮಾತಾಡಿದ್ದೆಲ್ಲ ಅಲ್ಲಿ ದಾಖಲೆ ಆಗ್ತಾ ಇರ್ತದೆ. ಇಲ್ಲದಿದ್ದರೆ ನನ್ನ ಒಂದು ಶಬ್ದವೂ ಕೂಡ ಬಹುಶಃ ಮೊದಲಾದರೆ ಅದು ಲೆಕ್ಕಕ್ಕೆ ಬರ್ತಿರಲಿಲ್ಲ. ಈಗ ಇದ್ದ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ಬೇಕದ್ದು ಬೇಡದ್ದು ಎಲ್ಲವನ್ನೂ ಹಾಕಿ ನಮ್ಮನ್ನು ಸತ್ಯಾನಾಶ ಮಾಡುವಂತಹ ಸಾಮರ್ಥ್ಯ ಇರುವುದರಿಂದಾಗಿ ಖಂಡಿತವಾಗಿ ನಾನು ಒಳ್ಳೆಯದನ್ನೇ ಮಾತಾಡಿದ್ದೇನೆ ಅಂತ ಹೇಳುವ ವಿಶ್ವಾಸದ ಜೊತೆಗೆ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.